ರೀ, ಎಷ್ಟು ಹೇಳಿದ್ರು ಏನು ಮಾಡಿದ್ರು ಯಾರು ನಮ್ಮ ಸೀರೆಯ ತಗತಾನೆ ಇಲ್ವಲ್ಲ ರೀ. ಯಾರು ನಮ್ಮ ಸೀರೆಯ ತಗೊಳ್ಳೋದಿಲ್ಲ ಅಂತ ಅನ್ನಿಸ್ತದ್ರಿ. ಈಗ ಏನ್ರಿ ಮಾಡೋದು ರೀ? ಒಂದು 40,000 ನನಗೆ ಬರಬೇಕು ರೀ. ರೀ, ಹೆಂಗನ ಮಾಡ್ಬಿಟ್ಟು ಮಾರ್ಬಿಡಿರಿ, ಇಲ್ಲೇ ನೀವು ಮಾರ್ಬಿಟ್ಟು ಕೊಡಿ. ಪ್ಲೀಸ್ ಮಾರ್ಬಿಟ್ಟು ಕೊಡ್ರಿ ಹೆಂಗನ ಮಾಡಿ. ತೆಗುದು ಮಕ್ ಎಷ್ಟು ಬಿಡ್ತೀನಿ ಅಷ್ಟೇನಿಯ ನಿಂಗೆ. ನೋಡು, ನಾನು ಓದಿಲ್ಲ ಬರ್ದಿಲ್ಲ ನಿನ್ನಷ್ಟು. ಆದ್ರೆ ನಿನ್ನಂತ ಅಮಾಯಕಿ ಅಂತುನುವೆ ಅಲ್ಲ ನಾನು. ಅಲ್ಲ, ಆ ವಯ್ಯುಂತಾಗೆ ಒಂದು ಬಿಲ್ ಇಸ್ಕೊಂಡಿಲ್ಲ, ದುಡ್ಡು ಕೊಟ್ರದು ಇದು ಇಸ್ಕೊಂಡಿಲ್ಲ, ಏನು ಮಾಡಿಲ್ಲ. ಯಾವ ಆಟ ಆಡಕ್ಕೆ ನಿಂತ್ಬಿಟ್ಟಿದೀಗ ನೀನು? ಏನು ಅನ್ಕೊಂಬಿಟ್ಟಿದೀಗ ನೀನು? ನನ್ನ ಮಾನ ಮರೋದಿ ಕಳಿಯಕ್ಕೆ ಅಂತ ಹೇಳ್ಬಿಟ್ಟೇನಿಯಾ ನಾನು ಕಟ್ಕೊಂಬಿಟ್ಟ ನೀನು? ಹಾಂ, ಅಲ್ಲ, ಇಂಥ ವ್ಯವಹಾರ ಯಾಕೆ ಮಾಡಿಯೇ? ನಿನ್ಗೆ ಯಾರು ಹೇಳಿದ್ರು ಬಿಸ್ನೆಸ್ ಮಾಡ್ಬಿಟ್ಟು ನಮ್ಮ ಸಂಸಾರ ಸಾಕು ಅಂತ ಹೇಳಿದ್ವಿ ನಾವು? ನಾನು ಏನೋ ಉದ್ಧಾರ ಆಗೋಣ ಅಂತ ಮಾಡಿದೆ, ಹಿಂಗಾಯ್ತದೆ ಅಂತ ಯಾರಿಗೆ ಗೊತ್ತಿತ್ತು. ಇವಾಗ ಸೀರೆ ಯಾರು ತಗತಾನೆ ಇಲ್ವಲ್ಲ ನಮ್ಮ ಸೀರೆಯ, ಈಗ ಏನು ಮಾಡೋದು ರೀ? ಈಗ ಸೀರೆ ನೀನಿಯ ಯಾರೂ ಬೇಡ ಬೇಡ ಅಂತಾರಲ್ಲ, ಈಗ ಹೇಳಿ ಏನು ಮಾಡನಿ ಅಂತ ಹೇಳಿ. ಈ ಸೀರೆಯ ಇವಾಗ ಮಾರಕ್ಕಂಗಿಲ್ಲ ಬಿಡಂಗಿಲ್ಲ. ಈಗ ಹಳ್ಳಿಗೆ ಹೊತ್ಕೊಂಡು ಹೋಗ್ಬಿಟ್ರೆ ಹಳ್ಳಿನಾಗೂ ಯಾರಿಗೂ ಮಾರಂಗಿಲ್ಲ. ಮಾರ್ಬಿಟ್ರೆ ತಿರುಗಿ ಬಂದ್ಬಿಟ್ಟು ಇದು ಮಕ್ ಹೊಡಿತಾರೆ. ಫ್ರೀಯಾಗಿ ಕೊಟ್ರು ಯಾರು ತಗೊಳಕಿಲ್ಲ. 150 ರೂಪಾಯಿ ಅನ್ನಿಸ್ತದೆ ಈ ಸೀರೆಯ. ಇಂಥ ಸೀರೆಯ ತಂದ್ಬಿಟ್ಟು ನಾನು ಎಂಥ ಕೆಲಸ ಮಾಡ್ಬಿಟ್ಟು ಅನ್ನಿಸ್ತೈತೆ ರೀ. ಈಗ ಏನು ಮಾಡೋದ್ರಿ? ಹೊಲ್ತಾಗ ನನಗೆ ಕೂಲರ್ ಬಂದವ್ರಿ. ನಾನು ಈಗಲೇ ಹೇಳ್ತಾ ಇದ್ದೀನಿ, ಸುಮ್ಮನೆ ನೋಡಿ ಹೋಗನಿ. ನೀನು ಅವೆಲ್ಲ ಇವಾಗ ಬಸ್ ಐತಿ, ಹಿಂದೆ ಇನ್ನೊಂದು ಅರ್ಧ ಗಂಟೆ ಒಳಗಡೆ ಬಸ್ ಐತಿ. ಬಸ್ ಹತ್ಕೊಂಡು ಹೋಗನಿ. ಆಮೇಕಿಂದ ಏನೋ ಒಂದು ಯೋಚನೆ ಮಾಡಿವಂತೆ. ಈಗ ನನಗೆ ನಿನ್ನ ಹತ್ರ ಕಿತ್ತಾಡ್ಕೊಂಡು ಕುಂತ್ಕೊಳ್ಳೋಕ್ಕೆ ಮಾಡೋಕ್ಕೆಲ್ಲ ನಂಗೆ ಟೈಮ್ ಇಲ್ಲ. ಕೂಲರ್ ಬಂದವ್ರಿ. ನಾನು ಇಲ್ಲಿರೋದಕ್ಕೆ ಅಲ್ಲಿ ಅರ್ಧಂಬರ್ಧ ಕೆಲಸಗಳು ಮಾಡ್ಬಿಟ್ಟು ಬಿಟ್ಬಿಟ್ಟಿರ್ತಾರೆ. ಪೂರ್ತಿ ಕೆಲಸನೂ ಮಾಡೋಕ್ಕಿಲ್ಲ ಅವರು. ಎಷ್ಟು ಹೇಳಿದ್ರು ಪೂರ್ತಿ ಕೆಲಸ ಮಾಡೋಕ್ಕಿಲ್ಲ. ಸುಮ್ಮನೆ ನೀನು ನಡಿಯೋದು ಕಲಿ. ಹಿಂಗೆ ನೀನು ಅಮಾಯಕ ಥರ ಕೆಲಸ ಮಾಡ್ಕೊಂಡು ಕೂತ್ಕೊಂಡ್ರೆ ಆಯ್ತದ? ನೀನು ಕೂತ್ಕೊತಿ ಕಣವ. ನಮ್ಗಲ್ಲಿ ಕೂಲರು ಅರ್ಧಂಬರ್ಧ ಕೆಲಸ ಮಾಡ್ಬಿಟ್ಟು ಹೋದ್ರೆ ನಮ್ಮ ಅಪ್ಪ ಮೆಟ್ ತಕೊಂಡು ಹೊಡಿತಾನೆ ನನಗೆ. ಆದರೂ ಇಷ್ಟೊಂದು ಸೀರೆ ಏನು ಮಾಡೋದು ರೀ? ನೀನು ನಿಮ್ಮ ಅಮ್ಮ ಇಬ್ರು ದಿನ ಉಟ್ಕೊಂಡು ಓಡಾಡಿ ಅಳ್ಳಾಡ್ಕೊಂಡು. ಒಂದೇ ದಿನಕ್ಕೆ ಎಲ್ಲ ಬಣ್ಣ ಹೋಯ್ತವಲ್ಲ, ಈ ಸೀರೆ ಹೆಂಗ್ ಉಟ್ಕೊಳ್ಳೋದು ಹೇಳು? ಒಂದ್ ದಿನಕ್ಕೆ ಸೀರೆ ಹೋಗೋದಕ್ಕೆ ನೀನೇ ಉಟ್ಕೊಳಕಿಲ್ಲ ಅಂತ ಮತ್ತೆ ಜನರಿಗೆ ಮಾರ್ಬಿಟ್ಟು ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀಗ ನೀನು? ಜನರಿಗೆಲ್ಲ ಮಾರಾಟ ಮಾಡ್ಬಿಟ್ಟು ಮೆಟ್ನೆಟ್ ತಿನ್ಬೇಕು ಅಂತಿದ್ಯಾ? ಇದನ್ನೆಲ್ಲ ಎಲ್ಲನ ಬೆಂಕಿ ಇಕ್ಬಿಡ್ತೀನಿ ಇರು. ನಿನ್ನ ಬಟ್ಟೆ ಎಲ್ಲನೂ ಇನ್ನೊಂದು ಕಿತ್ತ ಬಟ್ಟೆ ಗಿಟ್ಟೆ ಅಂತ ನಾನು ಮುಂದಕ್ಕೆ ಬಂದ್ಬಿಟ್ಟಿಗ ನೀನು ಬೆಂಕಿ ಇಕ್ಬಿಡ್ತೀನಿ ಸುರಿದ್ಬಿಟ್ಟು. ಇಲ್ಲ ರೀ, ಏನಾರ ಮಾಡಿ ರೀ. ಈ ಮುಚ್ಕೊಂಡು ಬಂದು ಬಸ್ ಹತ್ತು, ಇಲ್ಲ ಬಿಟ್ಬಿಟ್ಟು ನಾನು ಒಬ್ಬನೇ ಹೊಂಟೋಯ್ತೀನಿ ಅಷ್ಟೇನಿಯಾ. ನೀನು ಇಲ್ಲೇ ಹೊತ್ಕೊಂಡು ಕರ್ಕೊಂಡು ಕುಂತ್ಕೊಂಡು ಏನಾರ ಮಾಡ್ಕೊಂಡು ಆಳು ಬಿದ್ದೋಗು, ನಾನು ಏನು ಕೇಳೋಕ್ಕಿಲ್ಲ, ನಾನು ಹೊಂಟೋಗ್ಬಿಡ್ತೀನಿ. ನಿಂತಾಗ ನನ್ನ ಮಗ ಸಾಯ್ತಾ ನಿಂತಾಗೆ ಕಿತ್ತೋದು ಆಟ ಆಡ್ಕೊಂಡು ಕುಂತವಳು, ಇಲ್ಲಿ ಕಿತ್ತೋದವಳು. ನನ್ನ ತಗ ಸುಮ್ಕೆ ನೀ ಉರಿಸ್ಬೇಡ ನನಗೆ. ನಾನು ಹೋಯ್ತಿದ್ದೀನಿ ಬಸ್ ಹತ್ಕೊಂಡು. ಹೊರಂಗಿದ್ರೆ ಬಾ, ಇಲ್ಲೇ ಹೊತ್ಕೊಂಡು ಕುಂತ್ಕ. ಅಯ್ಯೋ ಇವ ಹೆಂಗೆ ಹಂಗಪ್ಪ ಹೇಳಿ ನನ್ನ ಕಷ್ಟವ. 50,000 ರೂಪಾಯಿ ಸಾಲ ಮಾಡಿರೋದು ಹೇಳ್ಬಿಟ್ಟೆ ತುಳಿದಾಕ್ಬಿಡ್ತಾನೆ ಅಂತ ಅನ್ನಿಸ್ತದೆ. 50,000 ರೂಪಾಯಿ ಏನು ಮಾಡೋದು 50,000 ರೂಪಾಯಿಗೆ? ಅಯ್ಯೋ, ಅವಮ್ಮ ಪಾರಕ್ಕ ಸುಮ್ಮನೆ ಬಿಡ್ತಾಳೆ, ನನ್ನ ಮೆಟ್ಟು ತಗೊಂಡು ಹೊಡಿತಾಳೆ ಪಾರಕ್ಕ. ಅತ್ತೆ ಮುಂದೆ ಎಲ್ಲ ಮುರ್ವದಿ ಕಳಿತೀನಿ ಅಂತ ಹೇಳೋಳೆ. ಈಗ 50,000 ರೂಪಾಯಿ ಹೆಂಗೆ ಅರೇಂಜ್ ಮಾಡಲಿ ಹೇಳು? ನಾನು ಯಾರನ್ನ ಕೇಳಲಿ 50,000 ರೂಪಾಯಿನ? ನನ್ನ ಗಂಡನ ತಗೇನಿಯ ಕೇಳಬೇಕು, ನಿಧಾನಕ್ಕೆ ಕೇಳ್ತೀನಿ. ಇಲ್ಲ ಅಂದರೆ ನನ್ನ ಗಂಡ ಕೂಗಾಡಿ ಕಿರ್ಚಾಡಿ ಕಳಿತಾನೆ ಮುರ್ವದಿಯ. ರೀ 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 ಇದೇನೆ ಈಗ ತಾನೇ ಮಂತಾಗ ಬಿಟ್ಬಿಟ್ಟು ಬಂದಿವ್ನಿ, ತಿರುಗಿ ಯಾಕೆ ಹೊಲ್ತ ಕುಡಿಕೊಂಡ್ಬಿಟ್ಟು ಬಂದಿದ್ದೀಗ? ರೀ, ಅದೇ ಸೀರೆ ವ್ಯಾಪಾರ. ನೋಡಮ್ಮಿ, ನನ್ಗೆ ಹಿಂಗೆ ನೀ ಉರಿಸ್ತಿದ್ರೆ ನೀನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಸೀರೆ ವ್ಯಾಪಾರ ಸೀರೆ ವ್ಯಾಪಾರ ಸೀರೆ ವ್ಯಾಪಾರ. ಕೂಲರ್ ಬಂದವರಲ್ಲಿ ಕಳೆ ಕೀಳಕ್ಕೆ ನೀನು ಮುಚ್ಕೊಂಡು ಹೋಗ್ಬಿಡು. ಇವಾಗ ಅವ್ನು ವಾಪಸ್ ತಗೊಳಕಿಲ್ಲ ಅಂತ ಹೇಳ್ದೆ ತಾನೆ? ಮತ್ತೆ ಇಲ್ಲಿ ಏನು ಮಾಡಿಗೆ ನೀನು? ಸುಮ್ಮನೆ ಹೋಗೋದ್ ಕಲಿ ನೀನು. ಹಿಂಗೆ ನನ್ನ ತಾಗೆ ಯಾವ ಥರ ಮಾಡ್ಕೊಂಡು ಕುಂತ್ಕೊಬೇಡ ನೀನು. ಈಗ ಏನಾಯ್ತದೆ? ಹೋಗ ಸೀರೆಗಳನ್ನೆಲ್ಲ ಎತ್ತನ ಅಂತ ತಗೊಂಡೋಗ್ಬಿಟ್ಟು ಎಲ್ಲ ಬಿಸಾಕಿವಂತೆ. ಇಲ್ಲ ಒಂದೊಂದು ಸೀರೆ ಒಂದೊಂದ್ಕಿಂತ ಉಟ್ಕೊಂಡು ಎಲ್ಲ ಬಿಸಾಕ್ಬಿಡತ್ತಾಗೆ. ಆಗಿದ್ದಾಯ್ತು. ಇನ್ನೇನು ಮಾಡೋಕ್ಕಾಯ್ತದೆ? ಈಗ ಹೋದ್ 40,000 ರೂಪಾಯಿ ಹೋಯ್ತಲ್ಲ, ಹೋಗ್ಲಿ ಬಿಡು. 50,000 ರೂಪಾಯಿ ಹೋಗ್ಲಿ, ಇನ್ನೇನು ಮಾಡೋಕ್ಕಾಯ್ತದೆ? ಇನ್ನೊಂದ್ಕಿತ ಇಂಥ ಬಿಸ್ನೆಸ್ ಮಾಡ್ತೀನಿ ಅಂತ ಕೈ ಹಾಕಕ್ಕೆ ಹೋಗ್ಬೇಡ. ಅದಲ್ಲ ರೀ ವಿಷಯ, ಅದು ಹೋ, ಹೇಳ್ಬಿಡು ಹೇಳ್ಬಿಡು ಎಲ್ಲ ಒಂದೇ ಕಿತ ಹೇಳ್ಬಿಡು ನನಗೆ. ದೇವ್ರನ್ನೇ ಕೇಳ್ತೀನಿ, ನನ್ನ ತಾಗಿ ಬೆಲ್ಲ ಮಾಡಿಕೊಬೇಡ. ಅದೇನೋ ಹೇಳ್ಬಿಡು, ಎಲ್ಲ ವಿಷಯನೂ ಒಂದೇ ಕಿತ ಹೇಳ್ಬಿಡು ಅಷ್ಟೇ. ನೀನು ಅದೇನು ಹೇಳ್ಬೇಕು ಅಂತ ಅನ್ಕೊಂಡಿದ್ದೀಗೋ ಹೇಳ್ಬಿಡು. ನನ್ನ ಪಿತ್ತೆಲ್ಲ ನೆತ್ತಿಗೆ ಏರಿಸ್ಬೇಡ ನೀನು. ರೀ, ಒಂದು 50,000 ರೂಪಾಯಿ ಇದ್ರೆ ಕೊಡ್ತೀರಾ? ಏನು 50,000? 50,000 ಏನಕ್ಕೆ ನಿಂಗೆ 50,000? ಈಗೆಲ್ಲ ಸುರಿದ್ಬಿಟ್ಟು ಬೆಂಕಿ ಇಕ್ಕಿರ ಸಾಲ್ಡ? ಈಗ ಇನ್ನೊಂದು ಕಿತ ಇನ್ನೂ ಚೆನ್ನಾಗಿರೋ ಸೀರೆಗಳು ತಂದ್ಬಿಟ್ಟು ಸೇಲ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀಗ? ಇಲ್ಲ ರೀ, ಇಲ್ಲ ಇಲ್ಲ ಇಲ್ಲ, ಹಂಗೆಲ್ಲ ಇಲ್ಲ. ಅದು ಈ ಸೀರೆ ವ್ಯಾಪಾರ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಅದು ಬಡ್ಡಿಗೆ ಅಂತ ಹೇಳ್ಬಿಟ್ಟು ಪಾರ ಕುಂತಾಗ 50,000 ರೂಪಾಯಿ ಸಾಲ ಮಾಡ್ಬಿಟ್ಟಿದ್ದೆ. ಈಗ ಒಕ್ಕ ಹಿಂಗೆ ಸಾಲ ತೀರಿಸ್ಲಿಲ್ಲ ಅಂದರೆ ಅಷ್ಟೇ ಕತೆ. ಅಯ್ಯೋ ಕಿತ್ತೋದೊಳೆ, ನಿಂಗೆ ಯಾರೇ ಹೇಳಿದ್ದು ಸಾಲ ಮಾಡುವಂತ? ಬಡ್ಡಿ ಹಾಕ್ಬಿಟ್ಟು ಸಾಲ ಮಾಡುವಂತ ಯಾರು ಹೇಳಿದ್ದು? ನಮ್ಮ ಅಮ್ಮ ಕೊಡ್ತು ಹೆಂಗೋ ರೆಡಿ ಮಾಡ್ಕೊಂಡೆ. ನಿನಗೆ ಯಾಕೆ ಹಂಗೆ ಹಿಂಗೆ ಅಂತ ಬೊಗಳ್ದಲ್ಲಿ? ಇವಾಗ ನೋಡಿದ್ರೆ ಇಂಥ ಕೆಲಸ ಮಾಡ್ಬಿಟ್ಟಿದೀಗ. ಯಪ್ಪ 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 ಯಪ್ಪ. ಬಡ್ಡಿಗೆ ಸಾಲ ತಗೊಂಡು ಇಂಥ ಬಿಸ್ನೆಸ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಮಾಡ್ಬಿಟ್ಟಿದೀಯೇನೆ? ಕಿತ್ತೋದ್ ಲೌಡಿ. ಅಯ್ಯಪ್ಪ ಅಯ್ಯಪ್ಪ, ನನ್ನೇ ಹೊಡಿತೀರೇನ್ರಿ? ಅಯ್ಯೋ ಯವ್ವ ಯವ್ವ ಯವ್ವ. ಯಾರನ್ನ ಕೇಳಿ ಸಾಲ ಮಾಡ್ದೆ? ನನ್ನನ್ನು ಕೇಳ್ಬಿಟ್ಟು ಏನಾರ ಸಾಲ ಮಾಡ್ದ? ಯಾರನ್ನ ಕೇಳಿ ಸಾಲ ಮಾಡ್ಬಿಟ್ಟಿದೀಗ ನೀನು? ಯಾರನ್ನ ಕೇಳಿ ಸಾಲ ಮಾಡಿದ್ಯಾ ನೀನು? ಅದು ಬಡ್ಡಿಗೆ. ಈಗ ನಮ್ಮ ಅಮ್ಮಂಗೂ ನಮ್ಮ ಅಪ್ಪಂಗೂ ಗೊತ್ತಾದ್ರೆ ಸರಿಯಾಗಿರ್ತದೆ ಅಂತ ಅನ್ಕೊಂಡ್ಬಿಟ್ಟಿದ್ದೀಗ ನೀನು? ಯಪ್ಪ ದೇವ್ರೆ, ಎಷ್ಟು ಬಿಟ್ಟು ಕುಂತಿದ್ಯಾ?
ಅಲ್ಲ ಸೀರೆ ಬಿಸ್ನೆಸ್ ಮಾಡಕ್ ಬರೋಕಿಲ್ಲ ಎಂಥದೂ ಇಲ್ಲ. ದೊಡ್ಡದಾಗ ನಾನೇ ಬುದುವಂತೆ ನನಗೆ ಎಲ್ಲ ಬರ್ತದೆ ಅನ್ನಂಗೆ ಏನೋ ಸೀರೆ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಏನೋ ಬಿಡು, ಅವ್ರ ಅಮ್ಮನೋ ಅಪ್ಪನೋ ಯಾರೋ ಕೊಟ್ಟವ್ರು ಮಾಡ್ತಾವಳು ಸೀರೆ ಬಿಸ್ನೆಸ್ನ ಅಂತ ಅನ್ಕೊಂಡು ನಾನು ಸುಮ್ಮನಿದ್ರೆ ಈಗ ನೋಡಿದ್ರೆ ಆ ಸಾಲ ಮಾಡ್ಬಿಟ್ಟು ಅದೋ ಪಾರಕ್ಕುಂತಾಗೆ ಆ ಪಾರಕ್ಕೆ ಎಂತೋಳು ಅಂತ ಹೇಳ್ಬಿಟ್ಟು ನಿನಗೆ ಗೊತ್ತಿಲ್ದಿರೋದು ಏನೈತೆ ಆ ಪಾರಕ್ಕುನ್ ಕತೆ. ಒಂದಿನ ನೀನು ಕೊಡ್ಲಿಲ್ಲ ಅಂದ್ರೂ ನರಕ ನರಕ ತೋರಿಸ್ಬಿಡ್ತಾಳೆ. ಬಡ್ಡಿ ಕೊಡ್ಲಿಲ್ಲ ಅಂದ್ರೆ ನೀನು ಅಂತಂದ್ರೆ ನೀನು ಹಿಂಗೆಲ್ಲ ಮಾಡ್ಕೊಂಬಿಟ್ಟು ಬಂದಿದ್ದೀಗಲ್ಲ, ಹೇಳು ಏನು ಮಾಡಬೇಕು ನಿನಗೆ ಅಂತ ಹೇಳ್ಬಿಟ್ಟು, ಏನು ತಗೊಂಡು ಹಾಕ್ಬೇಕು ಅಂತ ಹೇಳ್ಬಿಟ್ಟು ಹೇಳೆ ನಿನಗೆ ಕಿತ್ತೋದೊಳೆ. ಅದಕ್ಕೆ ಅಲ್ವೇನ್ರಿ ಕೇಳ್ತಿರೋದು. ಹಾ 50,000 ರೂಪಾಯಿ ಇದ್ರೆ ಕೊಡ್ತೀರಾ? ಅವಳ ಅಮ್ಮಂಗೆ ಸಾಲ ಕೊಟ್ಬಿಡ್ತೀನಿ ವಾಪಸ್ಸು. ತಿರುಗಿ ಯಾಕ್ರಿ ಮರ್ವದಿ ಹೋಯ್ತದೆ, ಕೊಡ್ತೀರಾ? ನಾನು ಇಲ್ಲಿಂದ ತಂದು ಕೊಟ್ಬಿಡ್ಲಿ? ನಿಂಗೆ ಗೊತ್ತಾನೆ ಕೆಲಸ ಮಾಡ್ಸೋದು ಮಾತ್ರ ನನ್ನ ಜವಾಬ್ದಾರಿ, ಬಿಟ್ರೆ ಇನ್ನು ಎಲ್ಲ ನಮ್ಮ ಅಪ್ಪಂದೇ ವ್ಯವಹಾರ. ನಮ್ದೇನೇನು 10 ರೂಪಾಯಿ ವ್ಯವಹಾರ ಇಲ್ಲ. 10,000 5,000 ಬೇಕಂದ್ರೂ ನಾವೆಲ್ಲ ಅಪ್ಪನ ತಕ್ಕೆ ಹೋಗ್ಬಿಟ್ಟು ಅಪ್ಪನೇನಿಯ ಕೇಳಬೇಕು. ಸುಮ್ಮನೆ ಹಂಗೆ ಎಲ್ಲನೂ ಇದಾಗಕ್ಕಿಲ್ಲ. ನಮ್ಗೆಲ್ಲನೂ ಯಾರು ಕೊಡಕ್ಕಿಲ್ಲ ಕಾಸ. ಅನ್ಯಾಯವಾಗ ಹಾಳು ಮಾಡ್ಕೊಂಡಿದ್ಯಾ ಎಲ್ಲನೂ ಅನುಭವಿಸ್ಕೊಂಡು ಸಾಯಿ. ಹೋಗಿ 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 ನಿಂತಾಗ ಮಾತಾಡ್ತಿದ್ದೀನಲ್ಲ, ದೇವ್ರಹಣೆ ನನಗೆ ಬುದ್ಧಿ ಇಲ್ಲ, ನಮ್ಮ ತಾಯಿ ಹಣೆಗೂ ಅನುಭವಿಸ್ಕೊಂಡು ಸಾಯಿ. ನಾನು ಮಾತ್ರ ವಿಷಯಕ್ಕೆ ಮಾತ್ರ ಮಜ್ಜಿಗೆ ಬರೋಕ್ಕಿಲ್ಲ ನಿಂಗೆ, ಹಾಳಾಗಿ ಹೋಗು. ಎಲ್ಲರ ಗಂಡುಗಳು ಎಷ್ಟೆಲ್ಲ ಸಪೋರ್ಟ್ ಮಾಡ್ತಾರೆ, ಎಷ್ಟೆಲ್ಲ ಮಾಡ್ತಾರೆ. ಆದ್ರೆ ನೀವು ನೀವೇನ್ ಮಾಡ್ತೀರಾ? ಎಂಡ್ರು ಅಂದ್ರೆ ಸಾಕು ನಿಮ್ಗೆ ತಾತ್ಸಾರ. ನಿಮ್ಗೆ ನನ್ನ ಅವಶ್ಯಕತೆನೇ ಇಲ್ಲ ಅನ್ನಂಗೆ ಮಾತಾಡ್ತೀರಾ. ನಿಮ್ಗೆ ಏನು ನಾನು ಬೇಕಾಗೇನೇ ಇಲ್ಲ. ಎಂಡ್ರು ಕಷ್ಟದವಳೆ ಅಂತಂದ್ರೆ ನೀವು ಒಂಚೂರು ಆಗೋದೂ ಇಲ್ಲ. ನನ್ನೇನೆಯ ಹೊಡೆದ್ಬಿಟ್ಟು ಬಡ್ದ್ಬಿಟ್ಟು ಮಾಡ್ತೀರಲ್ವಾ? ನಮ್ಮ ಅಮ್ಮಂಗೆ ಫೋನ್ ಹಾಕ್ತೀನಿ, ಹೇಳ್ತೀನಿ ಎಲ್ಲನೂ ನೀವೇನು ಮಾಡ್ತೀರಾ ಅಂತ. ರಾಣಿ ಥರ ನೋಡ್ಕೊತೀನಿ ಅಂತ ಭಿಕ್ಷುಕಿ ಥರ ನೋಡ್ಕೊತಿದ್ದೀರಾ, ನನಗೆ ಹೊಡಿತೀರಾ. ಒಂದು ಚೂರು ಸಪೋರ್ಟ್ ಮಾಡೋಕ್ಕಿಲ್ಲ. ಅದೇ ನೀನಿಯ ಬೇಕಾದ್ರೆ ಪದ್ದು ಗಂಡ ನೋಡಿ ಎಷ್ಟು ಜನ ನೋಡ್ಕೊತಾನೆ ಪದ್ದುನ. ನೀವು ಹಂಗೆ ನೋಡ್ಕೊತೀರ ನನ್ನ? ಹೋಗಿ ನಿಮ್ಮ ತಮ್ಮಗಳನ್ನ ನೋಡ್ಬಿಟ್ಟು ಕಲೀರಿ ವಸಿ. ನೀವು ಹಿಂಗೆ ಮಾಡ್ತಿದ್ರೆ ನಾನು ತವ್ರ ಮಾಡಿ ಹೊಂಟೋಗ್ಬಿಡ್ತೀನಿ. ಇರೋದಿಲ್ಲ ನಾನಂತೂ. ನೀವು ಕಾಟ ಕೊಡ್ತಾ ಇದ್ರೆ ಹಿಂಗೆ ಹೊಂಟೋಯ್ತೀನಿ ನಾನು. ನೀನು ಯಾರು ಇಲ್ಲಿ ಹಿಡ್ಕೊಂಡಿಲ್ಲ, ಹೋಗ್ಬೇಡ ಅಂತ ನಾನು ಹಿಡ್ಕೊಂಡಿಲ್ಲ. ಹೋಯ್ತೀಯಾ ಹೋಗ್ಬಿಡು, ನಾನು ಏನು ಮಾಡೋಕ್ಕಾಯ್ತದೆ? ನಿನ್ನ ಕಾಟ ತಡ್ಕೊಳಕ್ಕಾಯ್ತಿಲ್ಲ ನನಗೆ. 50,000 ರೂಪಾಯಿ ಕಳೆದ್ಬಿಟ್ಟಿದ್ದೀಗಲ್ಲ ಬಿಸ್ನೆಸ್ ಮಾಡ್ತೀನಿ ಅಂತ. ಅಲ್ಲಿಂದ ತಂದಾಕ್ಲಿ ನಿಂಗೆ 50,000? ನೋಡು ಕೂಲರ್ ಬಂದವ್ರೆ, ನಮ್ಮ ಅಪ್ಪಿನೊಂದು 1/4 ಗಂಟೆಗೆ ಬರ್ತಾನೆ. ನೀನು ಸುಮ್ಮನೆ ಇಲ್ಲಿ ಡ್ರಾಮಾ ಮಾಡ್ಕೊಂಡು ನಿಂತ್ಕೊಬೇಡ, ಹೊಂಟೋಗ್ಬಿಡು ಸುಮ್ಕೆ ನೀಯ. ರೀ 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 ಯಾರ ಕಿತ್ತೋಯ್ತವೆ. ಇವಾಗ ಎಲ್ಲರ ಮುಂದೆ ಮುರುವದಿ ಕಳ್ಕೊಳ್ಳೋದು ಹೆಂಗೆ? 50,000 ರೂಪಾಯಿ ಹೆಂಗನ ಅಡ್ಜಸ್ಟ್ ಮಾಡಬೇಕಲ್ಲ. ಏನು ಮಾಡೋದು? ಏನಾರ ಮಾಡಬೇಕಲ್ಲ. ದುಡ್ಡು ಸಿನೆ ಮಾಡೋಕ್ಕೆ ಏನಾರ ಮಾಡಲೇಬೇಕು. ಏನು ಮಾಡೋದು? 50,000 ರೂಪಾಯಿನ ಹೆಂಗೆ ಹೊಂದಿಸೋದು? 50,000 ರೂಪಾಯಿನ ಮನೇನ ಕಳ್ತನ ಮಾಡೋಕ್ಕಂತೂ ಆಗೋಕ್ಕಿಲ್ಲ. ಆದರೂ ಇವಾಗ 50,000 ರೂಪಾಯಿ ಹೊಂದಿಸ್ಬೇಕು. ಹೆಂಗೆ ಅಂತಲೇ ಅರ್ಥ ಆಯ್ತಿಲ್ವಲ್ಲ. ನಿಮ್ಮ ಮಾಮ ಹೇಳೈತೆ ನೀನು ಸೂಪರಾಗಿ ಮಾಡ್ತೀವಿ ಅಡುಗೆ ಅಂತಂದಮೇಲೆ ನಾವತ್ತಾಗೆ ಹೋಟ್ಲು ಬಿಸ್ನೆಸ್ನೇ ಶುರು ಮಾಡ್ಬೋದಲ್ವೇನೆ? ಹೋಟ್ಲು ಬಿಸ್ನೆಸ್ಗೂ ಒಳ್ಳೆ ಲಾಭನೇ ಐತೆ. ಅಥವಾ ಹೋಟ್ಲು ಬಿಸ್ನೆಸ್ ಏನೇನಿಯ ಮಾಡಿದ್ರೆ ಲೇ ಜೈ, ಹಂಗೆಲ್ಲ ಯೋಚನೆ ಮಾಡಿದ್ದಂಗೆ ಹಂಗೆಲ್ಲ ಮಾಡ್ಬಿಟ್ಟು ಲಾಸ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಕಣೆ. ಎಲ್ಲದನ್ನೂ ಯೋಚನೆ ಮಾಡ್ಬಿಟ್ಟು ಮಾಡಬೇಕು. ಸುಮ್ಮನೆ 50,000 ಲಕ್ಷ ಹಂಗೆಲ್ಲ ಲಾಸ್ ಮಾಡ್ಕೊಂಬಿಟ್ಟು ಹೋದ್ರೆ ನಾವೇನು ಉಳ್ಬಾಳ್ತೀವ ಹೇಳು? ಅಷ್ಟೊಂದು ದುಡ್ಡೆಲ್ಲವೇ ನಮಗೆ ನಷ್ಟ ಆಗಕ್ಕಿಲ್ವಾ? ಯೋಚನೆ ಮಾಡು, ಹೆಂಗೆ ಮಾಡ್ಬೋದು ಏನು ಮಾಡ್ಬೋದು ಅಂತ ಹೇಳ್ಬಿಟ್ಟು ಹೊಸಿ ತಲೆ ಉಪಯೋಗಿಸೋದು ಕಲ್ತ್ಕ. ಹೋಟ್ಲು ಹಳ್ಳಿನಾಗ ರನ್ ಆಯ್ತದ ಇಲ್ವಾ? ಯಾರು ತಿಂತಾರೆ ಹಳ್ಳಿನಾಗ? ಶಾನೆ ಜನ ಹೇಳು. ಎಲ್ಲದನ್ನು ಯೋಚನೆ ಮಾಡ್ಬೇಕು ತಾನೇ ನೀನು. ಸುಮ್ಮನೆ ಮಾಡ್ಬಿಡೋಣ ಅಂತ ಹೇಳ್ಬಿಟ್ರೆ ಏನು ಮಾಡ್ತೀಗ ಹೇಳು ನೀನು? ಯೋಚನೆ ಮಾಡಿ ಅದನ್ನು. ಸುಮ್ಮನೆ ಮಾಡ್ಬಿಡೋಣ ಅನ್ನೋದಲ್ಲ, ಲಾಸ್ ಆಗೋಗ್ಬಿಡ್ತದೆ ಎಲ್ಲನೂ. ಮತ್ತೆ ಏನು ಬಿಸ್ನೆಸ್ ಮಾಡೋಣ ಅಂತ ನೀನೇನೇ ಹೇಳು, ಏನಾರ ಮಾಡೋಣ. ನೋಡ್ದಾ ಆಗ್ಲೇ ನೀ ಮನೆಯಳಿ ನೀನು ವಾರ್ಗಿತ್ತಿ ಹೆಂಗೆ ಶುರು ಮಾಡ್ಕೊಬಿಟ್ಟವಳು ಎಲ್ಲನೂ ಅಂತ ಹೇಳ್ಬಿಟ್ಟು ಬಿಸ್ನೆಸ್ ಶುರು ಮಾಡ್ಕೊಂಡಿದ್ದು ಆಯಿತು, ಲಾಸ್ ಮಾಡ್ಕೊಂಡಿದ್ದು ಆಯಿತು ಅನ್ನೋ ಅದು ಬೇರೆ ವಿಷಯ. ಆದರೆ ಹೆಂಗೆ ಮಾಡಿದ್ಲು ಲೆಕ್ಕಾಕು. ನಾವೇ ಇದ್ದೀವಿ ಎದ್ರಕೊಂಡು ಸಾಯ್ತೀವಿ. ಈಗ ದುಡ್ಡ ಇಬ್ಬರು 50-50 ಹಾಕೋಣ. ಏನಾರ ಮಾಡಿ ಯಾವುದನ್ನ ಒಂದು ಬಿಸ್ನೆಸ್ ಶುರು ಮಾಡೋಣ ಕಣ್ಪತಿ. ಹಿಂಗೆ ಇದ್ರೆ ಖರ್ಚು ಕಾಸಾಗಕ್ಕಿಲ್ಲ. ನಮ್ಮ ಅತ್ತೆ ಕಾಗೆ ಮುದುಕಿ ಇದ್ದಂಗೆ ಅವಳು ಕಾಟ ತಡ್ಕೊಳಕ್ಕಾಗಿಲ್ಲ ಮನೆಯಾಗೆ. ಸ್ವಲ್ಪ ಈಚೆ ಕಡೆಯನ್ನ ಬಂದು ಹೊಸಿ ನೆಮ್ಮದಿಯಾಗನ ಇದು ಬಿಡೋಣ. ಅದಕ್ಕೆ ನೀನು ನೋಡು ಏನು ಮಾಡೋಣ ಅಂತ ಹೇಳ್ಬಿಟ್ಟು. ಏನು ಇವರೇನೋ ಬಿಸ್ನೆಸ್ಸು ಅಂತ ಮಾತಾಡ್ತಾವ್ರೆ. ಬಟ್ಟೆ ಬಿಸ್ನೆಸ್ ಮಾಡ್ತಾರೆ ಅಂದ್ಕೊಂಡು ಬಟ್ಟೆ ಬಿಸ್ನೆಸ್ ಮಾಡಿದೆ, ಹಾಳಾಗೋಯ್ತು ಎಲ್ಲನೂ. ಈಗೇನು ಬಿಸ್ನೆಸ್ ಮಾಡ್ತಾವ್ರಿ ಇವರು? 50,000 ರೂಪಾಯಿನ ಹೆಂಗನ ಮಾಡಿ ಅಡ್ಜಸ್ಟ್ ಮಾಡಿ ಕೊಟ್ಬಿಡ್ಬೇಕು. ನಮ್ಮ ಅತ್ತೆ ತಗೋಸಿ ಮರುವಾದಿ ಉಳಿಸ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ಈಗ ಪಾರಕ್ಕನ ಮನೆ ಹತ್ರ ಬರೋದಕ್ಕಿಂತ ಮುಂಚೆನೇನಿಯ ಹೋಗ್ಬಿಟ್ಟು ನಾನೇನು ಏನಾರ ಒಂದು ಹೇಳ್ಬಿಟ್ಟು ಬರಬೇಕು. ಏನು ಹೇಳ್ಬಿಟ್ಟು ಬರಬೇಕು ಅಂತಲೇ ಗೊತ್ತಾಯ್ತಿಲ್ಲ. ಛೇ, ಇಲ್ಲ ಜಯಮ್ಮ, ಮಾಡಲೇಬೇಕು ಬಿಸ್ನೆಸ್ಸ. ಅದೇ ಯೋಚನೆ ಮಾಡ್ತಾ ಇದ್ದೀನಿ. ಇಂಥ ಬಿಸ್ನೆಸ್ ಅಂತಲ್ಲ, ಏನೋ ಒಂದು ಬಿಸ್ನೆಸ್ ಮಾಡೋಣ ಇರು. ಯೋಚನೆ ಮಾಡ್ಬಿಟ್ಟು ಮಾಡೋಣ. ಒಂದೇ ಸಲ ಶಾನೆ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು ಮಾಡೋದು ಬೇಡ. ಒಂದೇ ಸಲ ಲಕ್ಷಗಳು ಇನ್ವೆಸ್ಟ್ಮೆಂಟ್ ಮಾಡೋದು ಬೇಡ. ಏನೋ ಹೊಸಿ ಕಮ್ಮಿ ಇನ್ವೆಸ್ಟ್ಮೆಂಟ್ ಮಾಡೋಣ. ಜಾಸ್ತಿ ಒಂದೇ ಸಲ ಹಾಕ್ಬಿಟ್ಟು ನಾಮ ಹಾಕಿಸ್ಕೊಬಿಟ್ರೆ ಸಂದಕ್ಕಿರಕ್ಕಿಲ್ಲ. ಹಂಗೆಲ್ಲ 3 ನಾಮ ಹಾಕಿಸ್ಕೊಂಡು ಇದು ಮಾಡೋಕ್ಕಾಯ್ತದ? ಬೇಡ. ಏನೋ ಒಂಚೂರು ಹಂಗೆ ಇದು ಮಾಡ್ಕೊಳ್ಳೋಣ ಇರು. ಯೋಚನೆ ಮಾಡ್ತೀನಿ ನಾನು ಏನು ಮಾಡ್ಬೋದು ಬಿಸ್ನೆಸ್ ಅಂತ ಹೇಳಿ. ನಮ್ಮ ಅಪ್ಪ ಅಮ್ಮ ಎಲ್ಲ ಮಾತಾಡ್ಸಂಗಿದ್ರೆ ಸಂದಾಕಿರೋದು ನನಗೆ ಇನ್ನೂ ಧೈರ್ಯ ಬಂದಿರೋದು. ನಮ್ಮ ಅಪ್ಪ ಮಾತಾಡ್ಸಕ್ಕಿಲ್ವಲ್ಲ, ಅದಕ್ಕೆ ನೀ ಬೇಜಾರು.
ನೋಡು ನಿನ್ನ ಗಂಡನು ಕೇಳು, ಹಿಂಗೆಲ್ಲ ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೊಂಡಿದೀವಿ, ಏನು ಮಾಡೋಣ ಅಂತ ನಿನ್ನ ಗಂಡನ ಕೇಳು. ನಾನು ನನ್ನ ಗಂಡನ್ನ ಎಲ್ಲರೂ ಕೇಳ್ತೀನಿ, ಆಮೇಕಿಂತ ನಿರ್ಧಾರ ಮಾಡೋಣ. ಏನು ಹೇಳ್ತಾರೋ ಅದ್ರ ಮೇಲೆ ನಾವು ನಿರ್ಧಾರ ಮಾಡ್ಬಿಟ್ಟು ಹಿಂಗೆ ಅಂತ ಅನ್ಕೊಳ್ಳೋಣ. ಏನಂತೀಗ? ಇವಳು ನನ್ನಂಗೆ ಹಾಳಾಗೇನೆ ಹೋಗೋದು. ನನ್ನ ಬಿಸ್ನೆಸ್ ಹಾಳಾಗೋಯ್ತಲ್ಲ, ಇವಳು ಬಿಸ್ನೆಸ್ ಹಾಳಾಗೇ ಹೋಯ್ತದೆ, ಗ್ಯಾರಂಟಿ ಹಾಳಾಗೋಯ್ತದೆ, ನಂಗೆ ಗೊತ್ತು. ಹಾಳಾಗೋಗೇ ಹೋಯ್ತದೆ ಇವಳು ಬಿಸ್ನೆಸ್ ಅಂತೂ, ಹಾಳಾಗೇನೆ ಹೋಗೋದು. ನನಗೆ ನಾಮ ಹಾಕ್ಬಿಟ್ಟು ಇವಳು ಬಿಸ್ನೆಸ್ ಅದೇ ಅಂಗಡಿನಾಗ ಮಾತಾಡ್ಕೊಂಬಿಟ್ಟು ಬಂದ್ಲು ತಗೊಳಕ್ಕೆ ಅಂತ ನಾನು ಮಾಡಿಬಿಟ್ಟೆ ಫಸ್ಟು. ನನಗೆ ಲಾಸ್ ಆಗೋಯ್ತು. ಇವಳಿಗೂ ಲಾಸ್ ಆಗಲೇಬೇಕು. ಇಲ್ಲ, ಇವಳಿಗಿನ್ನ ಮುಂಚೆ ಹೆಂಗನ ಮಾಡಿಬಿಟ್ಟು ನಾನೇನಿಯ ಬೇರೆ ಥರ ಬಿಸ್ನೆಸ್ ಮಾಡ್ತೀನಿ. ನೋಡೋಣ ಏನಾಯ್ತದೆ ಅಂತ. ಸರಿ, ನೋಡಿ ಹೊಲ್ತಕನ ಓಡಾಡ್ಕೊಂಬಿಟ್ಟು ಬರೋಣ. ನೀವು ಹೋಗ್ಬಿಟ್ಟು ನಮ್ಮ ಅತ್ತೆರು ಇನ್ನೂ ಬಂದಿಲ್ಲ ಅಂತ ಅನ್ನಿಸ್ತದೆ. ನೋಡಿ ಹೋಗೋಣ. ಎಲ್ಲ ಅಲ್ಲೇ ಕೂತ್ಕೊಂಡು ಯೋಚನೆ ಮಾಡೋಣ. ನಮ್ಮ ಮಾಮಿ ಹೇಳ್ದಂಗೆ ಹೋಟ್ಲು ಬಿಸ್ನೆಸ್ ಇಲ್ಲೆಲ್ಲ ನಡೀತದೋ ನಡೆಯಲ್ವೋ ನನಗೆ ಗೊತ್ತಿಲ್ಲ. ಹೋಟ್ಲು ಬಿಸ್ನೆಸ್ ಎಲ್ಲ ಕಷ್ಟ ಆಯ್ತದೆ, ಅದು ಬಿಟ್ಟು ಬೇರೆ ಏನಾರ ಮಾಡ್ಬೋದಾ ಅಂತ ಯೋಚನೆ ಮಾಡೋಣ. ಆಮೇಲೆ ಅನ್ನಪ್ಪನ್ನ ವೇಸ್ಟ್ ಆದರೆ ಎಲ್ಲ ಚೆಲ್ಲಾಕ್ಬೇಕಾಯ್ತದಲ್ವಾ. ಹಳ್ಳಿನಾಗ ತಗತ್ತಾರೋ ತಗೊಳಕ್ಕಿಲ್ವೋ ಏನು ಕತೆಯೋ. ಹೋಟ್ಲು ಬಿಸ್ನೆಸ್ಸಾ? ಅದು ಇವ್ರು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರಲ್ಲ, ಬೇರೆ ಏನು ಮಾಡ್ತಾರೋ ಕೇಳಿಸ್ಕೋಬೇಕು. ಮತ್ತೆ ಅದೇ ಉಪ್ಪಿನಕಾಯಿ ಹಪ್ಳದ ಬಿಸ್ನೆಸ್ ಏನೇ ಮಾಡ್ಬೋದಲ್ವೇನೆ? ಉಪ್ಪಿನಕಾಯಿ ಹಪ್ಳದ ಬಿಸ್ನೆಸ್ ಮಾಡಿದ್ರೆ ಒಳ್ಳೆ ಲಾಭನೂ ಐತೆ. ಏನು ಶಾನೆ ಏನು ಇನ್ವೆಸ್ಟ್ಮೆಂಟ್ ಮಾಡೋಂಗಿಲ್ಲ ನೋಡು. ಒಂದು 20-30 ಸಾವಿರ ಇದ್ರೂ ಸಾಕಾಕಿಲ್ವಾ? ಏನು ನಮ್ಮ ತಗಿರೋದೇನು ಹಾಕ್ಬಿಟ್ಟು ಮಾಡೋಣ. ಲಾಸ್ ಆದರೆ ಲಾಸ್ ಆಗಲಿ ಬಿಡು. ನಮ್ಮ ಮಾವಂಗೆ ಅಂತಿತ್ತು ಕಣಮ್ಮ, ನೀನು ಉಪ್ಪಿನಕಾಯಿನೂ ಸೂಪರಾಗಿ ಮಾಡ್ತೀಗ, ನೀನು ಉಪ್ಪಿನಕಾಯಿ ಎಲ್ಲನೂ ಮಾಡ್ಬಿಟ್ಟು ನೋಡು ಅಂತ ಹೇಳ್ಬಿಟ್ಟು ಹೇಳ್ತಿತ್ತು. ನಮ್ಮ ಅಮ್ಮ ಕಲ್ಸ್ಕೊಟ್ಟಿತ್ತಲ್ಲ ಉಪ್ಪಿನಕಾಯಿದು ಸೂಪರಾಗೈತೆ. ಉಪ್ಪಿನಕಾಯಿ ಹೆಂಗೆ ಮಾಡೋದು ಅಂತ ನನಗಿನ್ನ ಸಂದಕ್ಕೆ ಮಾಡ್ತದೆ ನಮ್ಮಮ್ಮ. ಹೋಗಿ ತಿಳ್ಕೊಂಬಿಟ್ಟು ಬರ್ಬೇಕು. ನಮ್ಮ ಅಮ್ಮನ ಕರೆಸ್ಕೊಂಡು ಒಂದಿನ ಮಾಡ್ಬಿಟ್ಟು ಪ್ರಯತ್ನ ಪಡಬೇಕು. ನೋಡೋಣ, ಈ ಉಪ್ಪಿನಕಾಯಿಗಳನ್ನ ದೊಡ್ಡ ದೊಡ್ಡ ಹೋಟ್ಲುಗಳಿಗೆ ಅಂಥವಿಂಥವಕ್ಕೆ ಕೊಟ್ಟರೆ ಒಳ್ಳೆಯ ಲಾಭ ಐತೆ ನೋಡು. ಅದಕ್ಕಿನ್ನೂ ಲಾಭ ಬೇಕೇ ಹೇಳು. ಏನು ಉಪ್ಪಿನಕಾಯಿ ಬಿಸ್ನೆಸ್ಸಾ? ಉಪ್ಪಿನಕಾಯಿ ಅಂದರೆ ಇವಳೊಬ್ಳಿಗೆ ಹಾಕಕ್ಕೆ ಬರೋದು, ಸೀಮೆಗಿಲ್ದ್ರೆ ಉಪ್ಪಿನಕಾಯಿ ನಮಗೂ ಬರ್ತದೆ ಹಾಕಕ್ಕೆ. ಆದರೆ 20-30 ಸಾವಿರ ಅಂದರೆ ಎಲ್ಲಿಂದ ತಗೊಬಿಟ್ಟು ಬರೋದು? ಮಾವಿನಕಾಯಿ, ಆಮೇಲೆ ಖಾರದ ಪುಡಿ ಮಾಡ್ಕೊಳ್ಳೋಕ್ಕೆ, ಬಾಕ್ಸುಗಳು ತುಂಬಕ್ಕೆ, ಅವಕ್ಕೆಲ್ಲ ನನಗೆ ಶಾನೆ ಕಷ್ಟ ಆಯ್ತದಲ್ಲ. ಅದಕ್ಕೂ ದುಡ್ಡು ಬೇಕಲ್ಲ. ಈಗಲೇ 50 ಸಾವಿರ ರೂಪಾಯಿ ಸಾಲ ಮಾಡ್ಕೊಬಿಟ್ಟಿವ್ನಿ. ಏನು ಮಾಡೋದು? ನಿಮ್ಮ ಅಮ್ಮನ ಹತ್ರ ಮಾತಾಡಿ ಅಲ್ಲೇನೇ ಡೀಲ್ ಮಾಡೋಣ ಬಾ. ಹೋಗಿ ನಿಮ್ಮ ಅಮ್ಮನೇನಿಯ ಕರ್ಸೊಂದಿನ ಉಪ್ಪಿನಕಾಯಿ ನೀಟಾಗಿ ಒಂದು kg ಅಷ್ಟು ಮಾಡಿಬಿಟ್ಟು ಆಮೇಕಿಂದ ಚೆನ್ನಾಗಿದ್ರೆ ಮುಂದುವರ್ಸ್ಕೊಂಡು ಮಾಡೋದು. ಇಲ್ಲ ಅಂದರೆ ಬೇಕಾದ್ರೆ ಬೇರೆ ಥರ ಪ್ರಯತ್ನ ಪಡೋಣ. ಸರಿ ಸರಿ ಆಯಿತು.